ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ್ ಪಟೇಲ್. ಕರ್ನಾಟಕದಲ್ಲಿ ಉದ್ಯೋಗಕ್ಕಾಗಿ ಯುವಜನರ ಅತಿದೊಡ್ಡ ಹೋರಾಟವನ್ನು ಮಾಡಿದರು. ಇತ್ತೀಚಿನ ವರ್ಷಗಳಲ್ಲಿ ಇದೊಂದು ಅತಿದೊಡ್ಡ ಹೋರಾಟ ಮತ್ತು ಹೋರಾಟದ ಅತಿದೊಡ್ಡ ಜಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದು ಯಾವುದೇ ಸರ್ಕಾರಗಳಿರಲಿ ಈ ದೇಶದಲ್ಲಿ, ಅದು ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ಯುವಕರನ್ನ ಕಡೆಗಣಿಸಿದರೆ, ವಿದ್ಯಾರ್ಥಿಗಳನ್ನ ಕಡೆಗಣಿಸಿದರೆ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಪಾಠವನ್ನು ಹೇಳ್ಕೊಟ್ಟಂಥವರು ಅದು ಕಾಂತಕುಮಾರ್ ಅವರ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯವರು. ಒಬ್ಬ ದೊಡ್ಡಬಳ್ಳಾಪುರದ ವ್ಯಕ್ತಿ ಧಾರವಾಡದಲ್ಲಿ 1 ಲಕ್ಷ ಉದ್ಯೋಗಕ್ಕಾಗಿ ಯುವಜನರನ್ನು ಸೇರಿಸ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಉದ್ಯೋಗಕ್ಕಾಗಿ ಯಾವ ರೀತಿ ತಹತಹ ಇದೆ ಮತ್ತು ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಅನ್ನೋದಕ್ಕೆ ಅತಿ ದೊಡ್ಡ ಸಾಕ್ಷಿ. ಆ ಸಾಕ್ಷಿ ಗುಡ್ಡೆಯನ್ನು ನೀವು ಇಡೀ ಸರ್ಕಾರಕ್ಕೆ ತೋರಿಸುವ ಮುಖಾಂತರ ಕಣ್ಣು ತೆರೆಸಿದ್ದೀರಾ. ಆ ಮುಖಾಂತರ ಉದ್ಯೋಗವನ್ನು ಕೊಡಬೇಕಾಗಿರ್ತಕ್ಕಂಥ ಅದು ಯಾವುದೇ ಸರ್ಕಾರಗಳಿದ್ರೂ ಕೂಡ ನಮ್ಮನ್ನು ಯಾರೂ ಏನು ಮಾಡೋಕ್ಕಾಗಲ್ಲ, ನಮ್ಮ ಅಧಿಕಾರವೇ ಶಾಶ್ವತ ಅನ್ನೋ ಮುಖಾಂತರ ಪ್ರತಿ ವರ್ಷ ತಮ್ಮ ಸಾರಿಗೆ ಸಂಬಳ ಭತ್ಯೆಯನ್ನು ಏರಿಸಿಕೊಂಡು ತಾವು ಮೆರೆತಿದ್ದಂಥ ಅಧಿಕಾರಸ್ಥರಿಗೆ ದೊಡ್ಡ ಪಾಠ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಈ ದೇಶದಲ್ಲಿ ಸುಮಾರು 3-4% ಸರ್ಕಾರಿ ಉದ್ಯೋಗಗಳಿದೆ, ಅದೇ ರೀತಿ ಖಾಸಗಿ ಉದ್ಯೋಗಗಳು ಇದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲು ಅಂತೇಳಿ ಈ ರಾಜ್ಯ ಸರ್ಕಾರ ಹೇಳ್ತು, ಕನ್ನಡಿಗನ ಮರೆತೋಯ್ತು. 98% ಇವತ್ತು ಖಾಸಗಿ ಸಂಸ್ಥೆಗಳು ಕೂಡ ಹೊರ ರಾಜ್ಯದವರಿಗೆ ಹೆಚ್ಚು ಅವಕಾಶವನ್ನು ಕೊಡ್ತಿರೋದು ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರ ಕ್ಯಾಬಿನೆಟ್ನಲ್ಲಿ 56,000 ಉದ್ಯೋಗವನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ನೋಟಿಫಿಕೇಶನ್ 10 ದಿನದಲ್ಲಿ ಮಾಡಬೇಕಂತೇಳಿ ಕಾಂತಕುಮಾರ್ ಮತ್ತು ಅವರ ಗೆಳೆಯರು ಒತ್ತಾಯವನ್ನು ಮಾಡ್ತಿದ್ದಾರೆ. ಇವತ್ತು ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡಲಿಕ್ಕೆ ಮತ್ತು ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ನಮಗೆ ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ, ಭಾರತೀಯ ಜನತಾ ಪಕ್ಷದ ನಾಯಕರುಗಳಿದ್ದಾರೆ ಮತ್ತು ಹೋರಾಟದ ಮುಂಚೂಣಿಯ ನಾಯಕತ್ವ ವಹಿಸಿರ್ತಕ್ಕಂಥ ಕಾಂತಕುಮಾರ್ ಅವರಿದ್ದಾರೆ. ಬಳ್ಳಾರಿಯಿಂದ ಬಂದಿದ್ದಾರೆ, ಗಂಗಾವತಿಯಿಂದ ಬಂದಿದ್ದಾರೆ. ಇವತ್ತು ಉದ್ಯೋಗವನ್ನು ಅರಸಿ ಇವರೆಲ್ಲ ಉದ್ಯೋಗಕ್ಕಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಧಾರವಾಡದಿಂದ ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ, ರಾಯಚೂರಿಂದ ಬಂದಿದ್ದಾರೆ. ಈ ಎಲ್ಲರ ಜೊತೆ ನಾನು ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತೀನಿ. ನಾನು ಆರಂಭಿಕವಾಗಿ ಕಾಂತಕುಮಾರ್ ಜೊತೆ ನಾನು ಚರ್ಚೆ ಮಾಡ್ತೀನಿ. ಕಾಂಗ್ರ್ಯಾಚುಲೇಷನ್ ಕಾಂತಕುಮಾರ್, ನಿಮ್ಮ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಈ ಒಂದು ಜನಮನ ಕಾರ್ಯಕ್ರಮಕ್ಕೆ ನಾನು ಇವತ್ತು ಬಂದಿರೋದ್ರಿಂದ, ನಮ್ಮನ್ನು ಕರೆಸಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಒಂದು ಧನ್ಯವಾದ ತಿಳಿಸ್ತೀನಿ ಸರ್. ಮತ್ತು ಈ ಒಂದು ವಿಚಾರ ಏನಂದರೆ, ಈ ಸಮಸ್ಯೆನ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ ಅಂತ ಏನು ಟ್ವೀಟ್ ಮುಖಾಂತರ ತಿಳಿಸಿ ಈಗ ನಿನ್ನೆ ಕ್ಯಾಬಿನೆಟಲ್ಲಿ ತೊಗೊಂಡಿದ್ದಾರೆ ಡಿಸಿಷನ್ನು. ಸರ್, ಇದು ವಿದ್ಯಾರ್ಥಿಗಳ ಗೆಲುವು. ಈ ವಿದ್ಯಾರ್ಥಿಗಳಿಗೆ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಸರ್, ಮೊದಲನೇದಾಗಿ ಹೇಳ್ತಿದ್ದೀನಿ. ಯಾಕೆಂತಂದರೆ ಈ ಒಂದು ಭರವಸೆಯಾಗಿ ಉಳಿಬಾರ್ದು. ಈಗ ನಾಳೆ ಮಾಡ್ತೀವಿ, 1 ತಿಂಗಳೊಳಗಡೆ ಮಾಡ್ತೀವಿ ಅಂತ ಏನಿಲ್ಲ. ನಮಗೆ ಬೇಕಾಗಿರೋಂಥದ್ದು ಈಗ 56,000 ವೇಕೆನ್ಸಿ ಏನಿದೆ ಅದನ್ನು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಯಾವಾಗ ನೋಟಿಫಿಕೇಷನ್ ಮಾಡ್ತೀರಾ, ನೋಟಿಫಿಕೇಷನ್ ಅಪ್ಲಿಕೇಶನ್ ಯಾವಾಗ, ಎಕ್ಸಾಮ್ ಯಾವಾಗ, ರಿಸಲ್ಟ್ ಯಾವಾಗ, ಆರ್ಡರ್ ಕಾಪಿ ಯಾವಾಗ, ಇದು ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು 56,000 ಪೋಸ್ಟ್ಗೆ. ಇದ್ರ ಜೊತೆಯಲ್ಲಿ ಇನ್ನೂ 50,000 ಪೋಸ್ಟು ಈಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹೆಡ್ ಯಾರು, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಇದನ್ನು ಇನ್ನೂ 50,000 ಪೋಸ್ಟು ಫಿಲ್ ಮಾಡಬೇಕು. ಯಾಕೆ ಅಂತಂದರೆ ಈ ಒಂದು ವಿದ್ಯಾರ್ಥಿಗಳು ನಮ್ಮ ರಾಜ್ಯದಲ್ಲಿ ಸುಮಾರು 15-20 ಲಕ್ಷ ಜನ ವಿದ್ಯಾರ್ಥಿಗಳಿದ್ದಾರೆ. ಈ 15-20 ಲಕ್ಷ ಜನ ವಿದ್ಯಾರ್ಥಿಗಳು ಈ 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆ ಇದೆ. ಈ ಖಾಲಿ ಹುದ್ದೆಗಳನ್ನ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ರು, 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದರು. ಆದರೆ ಇಲ್ಲಿ 3 ವರ್ಷ ಆಯಿತು, 3 ವರ್ಷದಲ್ಲಿ 5,000 ವೇಕೆನ್ಸಿ ಫಿಲ್ ಆಗಿಲ್ಲ. ನಾನು ಈ ಒಂದು ಹೋರಾಟ ಸರ್, ಈಗೇನು ಹೋರಾಟ ಮಾಡಿದ್ದೀವಿ ಇದು 4ನೇ ಬಾರಿ ಧಾರವಾಡದಲ್ಲಿ ಹೋರಾಟ ಮಾಡಿರೋದು. ಈಗ ನಾವು ನೆಕ್ಸ್ಟು ಮಾರ್ಚ್ 11ನೇ ತಾರೀಕಿಂದ ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಬರ್ತೀವಿ. ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೇರೆಂಟ್ಸು ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಸರ್, ನೆಕ್ಸ್ಟು 10 ದಿನದೊಳಗಡೆ, ನೆಕ್ಸ್ಟ್ 11ನೇ ತಾರೀಕು ನಾವು ಹೋರಾಟ ಮಾಡ್ತೀವಿ. 10ನೇ ತಾರೀಕು, ಮಾರ್ಚ್ 10ನೇ ತಾರೀಕು ಒಳಗಡೆ ಇವರು ಬಜೆಟ್ ಸ್ಟಾರ್ಟ್ ಆಗುತ್ತೆ. ಬಜೆಟ್ ಸೆಕ್ಷನ್ ಮಾರ್ಚ್ 6ನೇ ತಾರೀಕು. 6ನೇ ತಾರೀಕು ಇವರು ಘೋಷಣೆ ಮಾಡಬೇಕಾಗಿರೋದೇನೆಂದರೆ ಈವೆಂಟ್ ಆಫ್ ಕ್ಯಾಲೆಂಡ್ರು. ಎಷ್ಟು ಪೋಸ್ಟು ಯಾವಾಗ ನಾವು ಕರಿತಿದ್ದೀವಿ, ನೋಟಿಫಿಕೇಶನ್ ಯಾವಾಗ, ಎಕ್ಸಾಮ್ ಯಾವಾಗ, ಮತ್ತು ಒಂದು ರಿಸಲ್ಟ್ ಯಾವಾಗ, ಮತ್ತು ಆರ್ಡರ್ ಕಾಪಿ ಯಾವಾಗ ಅಂತ ಹೇಳ್ಬಿಟ್ಟು ಇವರು ಈವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡಬೇಕು. ಇದ್ರ ಜೊತೆಲಿ ಇನ್ನೂ 50,000 ಪೋಸ್ಟನ್ನ ಇವರು ಒಟ್ಟು 1,06,000 ಹುದ್ದೆಗಳನ್ನ ಇದೇ ವರ್ಷ ಕಂಪ್ಲೀಟ್ ಮಾಡಬೇಕು. ಎಸ್ ಸರ್. ಈಗ ಅವರೊಂದು ಮಾತು ಹೇಳಿದ್ರು, ಅವರು ನಿಮ್ಮ ಸರ್ಕಾರ ಬಂದಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಅಂತ ಹೇಳಿ, ನಿಮ್ಮ ಸರ್ಕಾರದ ಒಂದು ಜವಾಬ್ದಾರಿ ಅಲ್ವಾ? ಈಗ ಯುವಕರು ಅವರು ಪ್ರಶ್ನೆ ಕೇಳಿದ್ರಲ್ಲ, ಬರೀ ರಾಜ್ಯ ಸರ್ಕಾರಕ್ಕೆ ಈ ಪ್ರಶ್ನೆನ, ಕೇಂದ್ರ ಸರ್ಕಾರದ ಖಾಲಿರೋ ಹುದ್ದೆಗಳು ಪ್ರಶ್ನೆನ ಇವತ್ತು 2013ರಿಂದ 2019ರವರೆಗೂ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಇರಬೇಕಾದ್ರೆ 1,30,30,000 ಉದ್ಯೋಗನ ಸೃಷ್ಟಿ ಮಾಡಿದ್ರು. ಈಗ 2023ರಿಂದ ಇಲ್ಲಿವರೆಗೂ
30 ಇಂದ 60 ಸಾವಿರ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿನ ತಗೊಂಡಿದ್ದಾರೆ. ಯಾಕೆ ಕೇಂದ್ರ ಸರ್ಕಾರದವರು ಪಕೋಡ ಮಾರಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಈಗ ಉದ್ಯೋಗಗಳು ಯಾಕೆ ಮಾಡ್ತಾ ಇಲ್ಲ? ಈಗ ಕೇಂದ್ರ ಸರ್ಕಾರದಲ್ಲಿ 40 ಲಕ್ಷ ಹುದ್ದೆ ಖಾಲಿ ಇದೆ ವರ್ಷಕ್ಕೆ. 1 ವರ್ಷಕ್ಕೆ 2 ಕೋಟಿ ಜನನ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಬಿಜೆಪಿ ಸರ್ಕಾರ. ಏನು ಕಣ್ಮುಚ್ಕೊಂಡು ಕೂತಿದ್ಯಾ? ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ವಾ? ಕಾಂಗ್ರೆಸ್ ಸರ್ಕಾರ ಬಂದಮೇಲೆ, ಅಧಿಕಾರಕ್ಕೆ ಬಂದಮೇಲೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ 1,60,000 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ ಕೆಲಸನೂ ಕೊಟ್ಟಿದ್ದಾರೆ. ಅದಕ್ಕೆ ದಾಖಲೆಗಳು ಇದೆ. ಈ ವರ್ಷದಲ್ಲಿ 2023 ಇಲ್ಲಿವರೆಗೂ 60,000 ಹುದ್ದೆಗಳಿಗೆ ಆರ್ಥಿಕ ಇಲಾಖೆ ಅನುಮತಿ ತಗೊಂಡಿದೆ. ಈಗ ಸ್ನೇಹಿತರು ಹೇಳಿದ್ರು 50,000 ಉದ್ಯೋಗಗಳಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ. ನಾವು ಕೇಳೋ ಪ್ರಶ್ನೆ ಇಷ್ಟೇ, ಬರೀ ರಾಜ್ಯ ಸರ್ಕಾರನ ಸೃಷ್ಟಿ ಮಾಡಿದ್ರಲ್ಲ, ನಾವು ಗ್ಯಾರಂಟಿ ಜೊತೆಲಿ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಸರ್ಕಾರ ಏನಾಯಿದ್ರೆ ಅದು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ. ನಿಮ್ಮ ಕರ್ತವ್ಯ ಪ್ರಣಾಳಿಕೆಯಲ್ಲಿ ಘೋಷಣೆ ಒಂದು ಮಾಡಿದ್ರಿ, ಆದರೆ ನೀವು ಗ್ಯಾರಂಟಿಯಲ್ಲಿ ಕಳೆದೋದ್ರಿ, ಯುವ ಜನರಿಗೆ ಉದ್ಯೋಗ ಕೊಡೋದನ್ನ ಮರ್ತೋದ್ರಿ. ಸರ್, ನಾವು ಪ್ರಣಾಳಿಕೆಯಲ್ಲಿ ಏನು ಹೇಳಿದೀವಿ ಅದನ್ನೇ ಮಾಡಿದೀವಿ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ನಾನು ಬೇಡ, ಗ್ಯಾರಂಟಿ ಬಗ್ಗೆ ಮಾತಾಡ್ತಿಲ್ಲ. ನೀವು ಗ್ಯಾರಂಟಿ ಭಜನೆ ಮಾಡ್ತಿದ್ರಿ, ಉದ್ಯೋಗವನ್ನು ಮರೆತರು. ಇವತ್ತು ಉದ್ಯೋಗಕ್ಕಾಗಿ ಇವತ್ತು 1 ಲಕ್ಷ ಜನರು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂತೆ ಅಲ್ವಾ? ಸರ್, ಈಗ ನೀವು ಹೇಳೋದು ಕರೆಕ್ಟ್ ಆಯ್ತು. ಈಗ ನಾನು ನಿಮ್ಮ ಜವಾಬ್ದಾರಿನ ಕೇಳ್ತಾ ಇದ್ದೀನಿ. ಆಮೇಲೆ ನೀವು ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ, ಅವ್ರಿಗೂ ಕೂಡ ಜವಾಬ್ದಾರಿ ಇದೆ, ಅವರ ವಿಚಾರವೂ ಕೂಡ ಅವ್ರು ಚರ್ಚೆಯನ್ನ ಮಾಡ್ತಾರೆ. ಸರ್, ಈಗ ಕೇಂದ್ರ ಸರ್ಕಾರದ ಬಗ್ಗೆ ಅವ್ರು ಆಮೇಲೆ ಕೇಳ್ತೀನಿ, ಕಾಂತಕುಮಾರ್ ಅವ್ರು ಕೇಳ್ತೀನಿ ಅಂತಂದ್ರು. ನಾನು ಕಾಂತಕುಮಾರ್ ಅವರು ನಮ್ಮ ಸ್ನೇಹಿತರು, ನಾನು ಕೆಲವೊಂದು ಉದಾಹರಣೆಗಳು ಕೊಡ್ತೀನಿ. ನಮ್ಮ ಸರ್ಕಾರ ವಿದ್ಯಾರ್ಥಿಗಳಿಗೋಸ್ಕರ ಎಷ್ಟು ಮಿಡಿದಿದೆ ಅಂತ. ಇದೇ ಆಗಸ್ಟ್ 24ರಲ್ಲಿ ಯಾರೋ ಒಬ್ಬ ನಾರ್ತ್ ಅಧಿಕಾರಿಗಳು ಮಾಡಿದಂಥ ತಪ್ಪಿಗೆ ಕೇಸ್ ಪ್ರಶ್ನೆ ಪತ್ರಿಕೆ ಅದರಲ್ಲಿ ಗೊಂದಲವಿತ್ತು. ಆ ಗೊಂದಲ ಇದ್ದಾಗ ಇದೇ ಕಾಂತಕುಮಾರ್ ಅವರು ಪ್ರೊಟೆಸ್ಟ್ ಮಾಡಿದ್ರು. ಅವತ್ತು ವಿದ್ಯಾರ್ಥಿಗಳ ಜೊತೆ ನಿಂತವರು ಕಾಂಗ್ರೆಸ್ ಅವರು, ಅವತ್ತು ನಾನು ನಿಂತಿದ್ದೆ. ಅವರು ಪ್ರೊಟೆಸ್ಟ್ ಮಾಡಿದ ಅರ್ಧ ಗಂಟೆಯಲ್ಲಿ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಮಾಡ್ತಾರೆ, ನೊಂದ ವಿದ್ಯಾರ್ಥಿಗಳಿಗೆ ನಾನು ಸ್ಪಂದಿಸ್ತಾ ಇದ್ದೀನಿ, ಆ ಪ್ರಶ್ನೆ ಪತ್ರಿಕೆಯನ್ನು ಚೇಂಜ್ ಮಾಡ್ತೀವಿ, ಮರು ಎಕ್ಸಾಮ್ಗೆ ನಾನು ಆದೇಶ ಮಾಡ್ತೀನಿ ಅಂತ ಮಾಡಿದ್ರು. ಇದು ಒಂದು. ಇದಾದ್ಮೇಲೆ ಇದೇ ಕಾಂತಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ, ನಮಗೆ ಉದ್ಯೋಗ ನೇಮಕಾತಿ ಮಾಡಬೇಕು ಅಂತ. ಉದ್ಯೋಗ ನೇಮಕಾತಿ ನಾವು ಮಾಡಕ್ಕೆ ಬಾಯಲ್ಲಿ ಬೆಣ್ಣೆ ಊಟದಲ್ಲಿ ವಿಷ ಹಾಕ್ದಂಥವ್ರು ಬಿಜೆಪಿಯವರು ಮಾಡದಂಥ ಕೆಲಸವನ್ನ ಕಾಂತಕುಮಾರ್ ಅವ್ರು ಕ್ವಶನ್ ಮಾಡಿಲ್ಲ. ಅವ್ರಿಗೆ ತಿಳಿದಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ತಿಳಿದಿದ್ರೆ ಅವ್ರು ಹೇಳ್ತಾ ಇಲ್ಲ. ನಾನು ಹೇಳ್ತೀನಿ, ನಾನು ಅವ್ರನ್ನ ಮಾತಾಡ್ತೀನಿ ಎಲ್ಲರೂ ಬರ್ತೀನಿ. ಎಸ್ ಮೇಡಮ್, ನಿಮ್ಮ ಜವಾಬ್ದಾರಿ ಇಲ್ಲ. ಒಂದು ಸರ್ಕಾರ ಆಗಿ ಬೀದಿಲಿ ಯೂತ್ಸ್ ಇದ್ದಾರೆ ಸರ್, ಎಲ್ಲ ಬಡವ್ರ ಮಕ್ಕಳು ಸರ್. ನಿಮ್ಮ ಮಂತ್ರಿ ಮಹೋದಯರ ಮಕ್ಕಳೆಲ್ಲ ಲಂಡನ್ಲೆಲ್ಲ ಓದ್ತಾರೆ, ಅವರ ಮಕ್ಕಳುಗಳು ಮಂತ್ರಿಗಳಿದ್ದಾರೆ, MLAಗಳಿದ್ದಾರೆ, ZP ಮೆಂಬರ್, ಇನ್ನೊಂದು ಅವರೆಲ್ಲ ಸಾವಿರಾರು ಕೋಟಿ ಶ್ರೀಮಂತರಿದ್ದಾರೆ. ಬಡವ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಅದ್ಯಾವ ಸರ್ಕಾರ, ಅದ್ಯಾವ ಆಡಳಿತ? ಸರ್, ಬಡವರ ಬಗ್ಗೆ ಕಾಳಜಿ ಇರೋದ್ರಿಂದನೇ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದು. ಗ್ಯಾರಂಟಿ ಬಗ್ಗೆ ಮಾತಾಡ್ತಿಲ್ಲ, ಮೂಲಭೂತ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ, ಇದಕ್ಕೆ ಉತ್ತರವನ್ನು ಕೊಡಿ. ಕೊಡ್ತೀನಿ ಸರ್, ನಾನು ಮೂಲಭೂತವಾಗಿ ಕೊಡ್ತೀನಿ. ನೀವು ಬಡವರು ಅಂದಾಗ ನಾನು ಹೇಳಿದ್ದು ಅವರಿಗೆ ಆರ್ಥಿಕ ಭದ್ರತೆಯನ್ನ ಕೊಟ್ಟಿದ್ದೀವಿ. ಇವತ್ತೇನು ಯುವಕರು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ ಸರ್, ಇದಿಲ್ಲೇ ಅಲ್ಲ, ನಾಳೆ ಕೇಂದ್ರ ಸರ್ಕಾರದ ಲೋಕಸಭೆಯಲ್ಲಿ ಹೋಗಿ ಕದಾನ ತಟ್ಟಿ ಮುತ್ತಿಗೆ ಹಾಕ್ಲಿ ಅಂತ ನಾನು ಕೇಳ್ತೀನಿ. ದೇಶವ್ಯಾಪಿಯಾಗಿ ಇದೇ ಹೋರಾಟವನ್ನ ಇವರು ಮಾಡ್ಲಿ ಅಂತ ಕೇಳ್ತೀನಿ. ನೋಡಿ, ಈ ಒಂದು ಒಳ ಮೀಸಲಾತಿಯನ್ನ ತರಾತುರಿಯಲ್ಲಿ 22ರಲ್ಲಿ ಬೊಮ್ಮಾಯಿ ಅವರು ಜಾರಿಗೆ ತರ್ತಾರೆ. ಅದಕ್ಕೆ ಸ್ಪಷ್ಟವಾದ ಒಂದು ಇದನ್ನ ಕೊಟ್ಟಿರಲ್ಲ. ಸೊ ಅದರಿಂದಾನೇ ಕೋರ್ಟಲ್ಲಿ ಇದ್ದಿದ್ರಿಂದ ಈ ಒಂದು ಅಲ್ಲಿಗೆ ನಿಂತಿರುತ್ತೆ. ಅದರಿಂದಾನೇ ಇವತ್ತಿನ ದಿವಸ ನೋಡಿ ಅವರು ಪ್ರೊಟೆಸ್ಟ್ ಕೋರ್ಟಲ್ಲಿ ಇದ್ರು. ನೀವು ವೆಕೆಟ್ ಮಾಡ್ಬೇಕಲ್ರಿ, ಕೋರ್ಟಲ್ಲಿ ಹೋರಾಟವನ್ನು ಮಾಡ್ಬೇಕಲ್ಲ. ಎಸ್, 5 ವರ್ಷದಿಂದ 2,84,000 ಹುದ್ದೆ ಕಾಲಿದೆ, ಅವ್ರದ್ದು ಕೂಡ ಜವಾಬ್ದಾರಿ. ಭಾರತೀಯ ಜನತಾ ಪಕ್ಷದವ್ರದ್ದು ಕೂಡ ಜವಾಬ್ದಾರಿ ಇದೆ, ನಿಮ್ದು ಜವಾಬ್ದಾರಿ ಇಲ್ಲ. ಆಯ್ತು, ಅವರಿಗೆ ಬೇಜವಾಬ್ದಾರಿ, ನೀವು ಜವಾಬ್ದಾರಿಯುತ ಸರ್ಕಾರ ನಡೆಸೋರು, ನೀವು ಹಿಂಗೆ ಮಾಡಿದ್ರೆ ಹೇಗೆ ಸರ್? ನೀವು ಬರೀ ಸರ್ಕಾರಿ ಉದ್ಯೋಗಕ್ಕಷ್ಟೇ ಮಾತಾಡ್ತಿದ್ದೀರಾ, ಅದಲ್ದೆ ನಾನು ಫಸ್ಟ್ ಇದು ಮಾತಾಡ್ತೀನಿ. ಮೂಲಭೂತ ಪ್ರಶ್ನೆ ನೀವು ಅಟೆನ್ಷನ್ ಡೈವರ್ಟ್ ಮಾಡಬೇಡಿ, ದಯಮಾಡಿ. ನಾನು ಹೇಳ್ತೀನಿ ನೋಡಿ, ಸರ್ಕಾರ ಒಂದೇ ಅಲ್ಲ, ಸರ್ಕಾರೇತರವಾಗಿ ಜನಗಳು ಬದುಕಬೇಕಾಗಿದೆ. ಅದಕ್ಕೇನೆ ಇನ್ವೆಸ್ಟ್ ಕರ್ನಾಟಕ ಅಂತ ಒಂದು ಕಾರ್ಯಕ್ರಮ ಮಾಡಿ 10 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿ ಇವತ್ತು ಎಷ್ಟೋ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ. ದಾಬಾರ್ಸ್ಪೇಟೆ ಹತ್ರ ಇರ್ಬೋದು, ಕಲಬುರಗಿಯಲ್ಲಿರ್ಬೋದು, ಸಾಕಷ್ಟು ಪಾರ್ಕ್ಗಳು ಬರುತ್ತೆ, ಅಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಸಾಕಷ್ಟು ಉದ್ಯೋಗಗಳನ್ನ ನೋಡಿ, ಇವತ್ತು ನೇರವಾಗಿ ಕಾರಣ ಆಗೋದು ಬಿಜೆಪಿ ಅವರು ಈ ಮೊದಲು ಮಾಡಿರೋ ತಪ್ಪುಗಳೇ ಇವತ್ತಿನ ದಿವಸ ಯುವ ಜನತೆ ಬೀದಿಗೆ ಬರಕ್ಕೆ ಕಾರಣ ಆಗಿದೆ ಸರ್. ಎರಡೂ ಸರ್ಕಾರಗಳು ಹೊಣೆ ಅಂತ ಹೇಳ್ತೀನಿ ಸರ್. ನಿಮ್ದು ಸರ್ಕಾರ ಇತ್ತು ಸರ್, ನೀವು ಬೆಂತೊಡ್ಕೋಬೇಡಿ. ಅವ್ರಿಗೆ ಸಪೋರ್ಟ್ ಮಾಡಿದ್ದೀರಾ, ವಿರೋಧ ಪಕ್ಷದಲ್ಲಿ ಇದ್ದೀರಾ ಅನ್ನೋ ಕಾರಣ ಸಪೋರ್ಟ್ ಮಾಡಿದ್ದೀರಾ. ನಿಮ್ದು ಕೂಡ ಜವಾಬ್ದಾರಿ ಇತ್ತಲ್ಲ ಯದುವರೇ? ಡೆಫಿನೆಟ್ ಆಗಿ ಸರ್, ಎಲ್ಲ ಸರ್ಕಾರಗಳಿಗೂ ಜವಾಬ್ದಾರಿ ಇರುತ್ತೆ. ಮೊದಲನೇದಾಗಿ ನೀವೇನೋ ಚೆನ್ನಾಗಿದ್ದೀರಾ, ಬಿಸ್ನೆಸ್ ಮಾಡ್ತೀರಾ, ಹೆಂಗಾಗುತ್ತೆ? ಬಡವ್ರ ಮಕ್ಳು ನೋಡ್ರಿ, ಬಳ್ಳಾರಿಯಿಂದ ಬಂದಾರೆ, ರಾಯಚೂರು, ಎಷ್ಟು ನೋಡಿ ಅವ್ರ ಕಣ್ಣುಗಳು ನೋಡ್ರಿ, ಅವ್ರ ಮುಖಗಳು ನೋಡ್ರಿ. ಪಾಪ ರಾತ್ರಿ ಆಗಲು ಓದಿ ಕೆಲಸ ಸಿಗ್ಲ ಅಂದ್ರೆ ಏನ್ರಿ? ಎಲ್ಲ ಬಡವ್ರ ಮಕ್ಳು ಸರ್. ನಾವು ಬಡವ್ರ ಮಕ್ಕಳಾಗಿನೇ ಇಲ್ಲಿ ಬಂದಿರೋದು ಸರ್. ಅದಲ್ಲಿ ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ಸಮೂಹ ಏನೊಂದು ಈ ಆಂದೋಲನದಲ್ಲಿ ಪಾಲ್ಗೊಂಡಿತ್ತು
ಅವ್ರಿಗೆಲ್ಲರಿಗೂ ನಾನು ಶುಭಾಶಯ ಹೇಳ್ತೀನಿ. ಯಾಕೆಂದರೆ ಈ ಸರ್ಕಾರವನ್ನು ಎಚ್ಚೆತ್ಕೊಳ್ಳೋಕೆ, ಯಾಕೆಂದರೆ ವಿರೋಧ ಪಕ್ಷವಾಗಿ ನಾವು ತುಂಬ ಇದು ಮಾಡಿದಂಥದ್ದು. ಆದರೆ ಸರ್ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡಬೇಕಾಗತ್ತೆ. ನಿಮ್ಮ ಒಂದು ಹೋರಾಟದಲ್ಲಿ ಏನು 3 ವರ್ಷಗಳಿಂದ ಸರ್ಕಾರ ಗಾಢ ನಿದ್ದೆಯಲ್ಲಿ ಇದ್ದಿತ್ತು, ನಿಮ್ಮ ಹೋರಾಟದಿಂದ ಸರ್ಕಾರ ಎದ್ದಿತ್ತಿವತ್ತು. ಯಾವ ಕುಂಭಕರ್ಣ ನಿದ್ದೆಯಿಂದ ಸರ್ಕಾರ ಮಲಗಿತ್ತು, ನಿಮಗೆ ಶುಭಾಶಯ ತಿಳಿಸ್ತೇನೆ. ಈ ಕುಂಭಕರ್ಣ ನಿದ್ದೆಯಿಂದ ಸರ್ಕಾರವನ್ನು ಎಬ್ಬಿಸಿದ ಕೀರ್ತಿ ಯುವ ಸಮೂಹಕ್ಕಾಗುತ್ತೆ ಸರ್. 4.5 ಲಕ್ಷ ದೊಡ್ಡ ಬಜೆಟ್ ಅನ್ನು ಕೊಟ್ಟು ಗ್ಯಾರಂಟಿನೇ ಉದ್ಧಾರ ಅಂತ ಮಾಡಿ ಯುವ ಜನತೆನ ಬೀದಿಗೆ ಬೀಳಿಸಿದ್ರಲ್ಲ ಸರ್. ಇಲ್ಲಿರುವಂತ ಯುವ ಜನತೆ ಅವ್ರು ಯಾವತ್ತೂ ಯುವ ನಿಧಿ ಕೇಳಿಲ್ಲ ಸರ್. ಅವರು ಯುವ ನಿಧಿ ಕೇಳಿಲ್ಲ. ಅವ್ರು ಕೇಳಿದ್ದು ನಮ್ಮ ಕೈಗೆ ಕೆಲಸ ಕೇಳಿದಂಥದ್ದು. ನಮ್ಮ ಕೈಗಳಿಗೆ ಕೆಲಸ ಕೊಡಿ, ನಾವು ದಷ್ಟಪುಷ್ಟವಾಗಿದ್ದೀವಿ, ಕೆಲಸ ಮಾಡ್ತೀವಿ. ನಿಮ್ಮ ಮುಂದೆ ಸರ್ಕಾರದ ಮುಂದೆ ಭಿಕ್ಷೆ ಬೇಡಿ, ಯುವ ನಿಧಿ ಕೇಳಿಲ್ಲ. ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ಬೇಕು. ಕೇಂದ್ರದಲ್ಲೂ ಕೂಡ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು. ಎಲ್ಲರ ಜವಾಬ್ದಾರಿ ಬಗ್ಗೆನೂ ಕೂಡ ನಾನು ಪ್ರಶ್ನೆಯನ್ನು ಮಾಡ್ತಿದ್ದೀನಿ. ಹೌದು ಸರ್, ಜವಾಬ್ದಾರಿ ಅನ್ನೋದು ಏನಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಜವಾಬ್ದಾರಿ ಉಳ್ಳಂತ ಪಾರ್ಟಿ. ಇವಾಗ ಕಾಂಗ್ರೆಸ್ ಏನಂತ ಹೇಳಿದ್ರೆ ಕುಣಿನಾದಿರೋನ್ಗೆ ನೆಲ ಡೊಂಕು ಅಂತಾರಲ್ಲ, ಆ ತರ ಕೆಲಸಗಳು ಮಾಡ್ತಾ ಇದೆ ಅಷ್ಟೇನೆ. ಬಿಜೆಪಿ ನಾನು ಉದ್ಯೋಗ ಒಂದು ನಿಮಿಷ, ನಾನು ನಿಮ್ಮನ್ನ ಒಂದು ನಿಮಿಷ ಅಟೆನ್ಷನ್ ಡೈವರ್ಟ್ ಮಾಡೋದು ಬೇಡ. ನಾನು ಕೇಳ್ತಾ ಇದ್ದೀನಿ, ನೀವೆಷ್ಟು ಉದ್ಯೋಗ ಬರ್ತೀವಿ ನಿಮ್ಮ ಸರ್ಕಾರ ಇದ್ದಾಗ? ನಾನು ಯಾಕೊತ್ತಾ, ಕಾಂತಕುಮಾರ್ ನಮ್ಮ ಕಣ್ಣು ಮುಂದೆ ಇದ್ದಾರೆ, ಅವರು ರಿಸರ್ಚ್ ಮಾಡಿದ್ದಾರೆ. ನಿಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರಿದ್ರು, ನೀವೇನ್ ಮಾಡಿದೆ ಅಂತ ಹೇಳಿ ನಾನು ಅವ್ರನ್ನ ಕೇಳ್ಬೇಕಲ್ವಾ? ಹೇಳಿ ಪ್ಲೀಸ್. ಹೌದು ಸರ್, ಎಷ್ಟು ಉದ್ಯೋಗಗಳನ್ನ ನಿಮ್ಮ ಸರ್ಕಾರದಲ್ಲಿ ಭರ್ತಿ ಮಾಡಿದ್ರೆ ಅಂತ ಹೇಳಿ ನಾನು ಕಾಂತಕುಮಾರ್ ಅವ್ರು ಕೇಳ್ತೀನಿ. ಸರ್, 1 ವರ್ಷದಲ್ಲಿ ಬೊಮ್ಮಾಯಿ ಸಾಹೇಬ್ರ ಸರ್ಕಾರ ಇದ್ದಾಗ ನಾವು 30 ಸಾವಿರ ಹುದ್ದೆಗಳನ್ನ ನಾವು ಭರ್ತಿಗಳು ಮಾಡಿದೀವಿ. ಅದು ವಿವಿಧ ಇಲಾಖೆಗಳಲ್ಲಿ. ಶಿಕ್ಷಣ ಇಲಾಖೆಯಲ್ಲಿ ನಾವು 15 ಸಾವಿರ ಭರ್ತಿ ಮಾಡಿದೀವಿ. ಜೊತೆಗೆ ಏನಂದ್ರೆ ಆರೋಗ್ಯ ಇಲಾಖೆಯಲ್ಲಿ 1,500 ಮಾಡಿದೀವಿ. ಮತ್ತೆ ಸರ್ ಹೇಳ್ತಾರೆ, ಶಿಕ್ಷಣ ಇಲಾಖೆಯಲ್ಲಿ 15,000 ಹುದ್ದೆಗಳನ್ನ ಭರ್ತಿ ಮಾಡಿದೀವಿ ಬೊಮ್ಮಾಯಿ ಸರ್ಕಾರ ಅಂದ್ರೆ. ನಾನು ಸುಳ್ಳು ಹೇಳಲ್ಲ. ಅವರು 13,500 GPSTR ಪೋಸ್ಟ್ ಫಿಲ್ ಮಾಡಿದ್ದಾರೆ. ಆ ಕ್ರೆಡಿಟ್ಸು ಇವರು ತಗೋಬೇಕಂತಲ್ಲ, ಇವ್ರು ಅವ್ರು ನೋಟಿಫಿಕೇಶನ್ ಮಾಡಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ, ಇವ್ರು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ 13,500 GPSTR ಪೋಸ್ಟು. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಳೋದೇನಂದ್ರೆ, ಹಳೇದೆಲ್ಲ ಇನ್ನೂ 10 ವರ್ಷ ಆಗಿತ್ತು, 15 ವರ್ಷದ್ದು ಎಲ್ಲ ಇದು ಸುಮ್ಮನೆ ಚರ್ಚೆ ಮಾಡಿದ್ರೆ ಪ್ರಯೋಜನ ಇಲ್ಲ ಸರ್. ಮುಂದೆ ಏನಾಗಬೇಕು ಈಗ ಪೋಸ್ಟ್ ನಾನು ಹೇಳಿದೆ, 13,500 ಪೋಸ್ಟ್ ಎಕ್ಸಾಮ್ ಮಾಡಿ ನೋಟಿಫಿಕೇಶನ್ ಮಾಡಿದ್ದಾರೆ 2027ರಲ್ಲಿ ಮಾಡಿದ್ದಾರೆ ಸರ್. ಇಲ್ಲಿ ಬಂದಾಗ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ, ಸರ್ಕಾರ ಬಂದ್ಮೇಲೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಬಟ್ ಆರ್ಡರ್ ಕಾಪಿ ಕೊಟ್ಟಿರೋದಕ್ಕೂ ನೋಟಿಫಿಕೇಶನ್ ಮಾಡಿರೋದಕ್ಕೂ ಡಿಫ್ರೆನ್ಸ್ ಇದೆ. ಈ ಲಾಸ್ಟ್ 3 ವರ್ಷದಲ್ಲಿ ಟೀಚರ್ಸ್ ಹುದ್ದೆಯಲ್ಲಿ PSTR, GPSTR, HSTR, ಅಸಿಸ್ಟೆಂಟ್ ಪ್ರೊಫೆಸರು, PU ಲೆಕ್ಚರರು, ಕಂಪ್ಯೂಟರ್ ಟೀಚರು, ಸಂಗೀತ ಟೀಚರ್ ಇರ್ಬೋದು, ದೈಹಿಕ ಶಿಕ್ಷಕರು ಇರ್ಬೋದು, ಯಾವ ನೋಟಿಫಿಕೇಶನ್ ಒಂದೇ ಒಂದು ನೋಟಿಫಿಕೇಶನ್ ಲಾಸ್ಟ್ 3 years ಇಂದ ಆಗಿಲ್ಲ ಸರ್. ಎಸ್ ಪ್ಲೀಸ್ ಟೆಲ್ ಮಿ ಸರ್. ನೀವು ನೋಟಿಫಿಕೇಶನ್ ನೋಡಿಸಿ ಆರ್ಡರ್ ಮಾಡಲಿಲ್ಲ ಅಂತ ಹೇಳಿದ್ರು. PSI ಸ್ಕ್ಯಾಮ್ ಸರ್, PSK ನೇಮಕಾತಿ ಸ್ಕ್ಯಾಮ್ ಯಾರು ಸರ್ಕಾರದಲ್ಲ ಸರ್? ಸರ್, ಇವಾಗ ನಾವ್ ಹೇಳಿದ್ವಿ ಗೊತ್ತಾ, ನೀವ್ ಹೇಳಿದ್ರಿ ನೇಮಕಾತಿ ಮಾಡಿಲ್ಲ ಅಂತ. ಹೌದು, ಆ ಟೈಮಲ್ಲಿ ಏನಂತ ಹೇಳಿದ್ರೆ ನಾವು ಭರ್ತಿಗಳಿಗೋಸ್ಕರ ಕೊಟ್ವಿ. ಆದ್ರೆ ಏನಾಯ್ತು, ಇವ್ರಿದಾರ ಗೊತ್ತಾ, ನಮ್ಮ ಕೈಯಿಂದ ಅಧಿಕಾರ ಹೋಗಿ ಕಾಂಗ್ರೆಸ್ ಅಧಿಕಾರ ಬಂತು. ಆದ್ರೆ ಇವ್ರೇನ್ ಮಾಡಿದ್ರು 3 ವರ್ಷದಲ್ಲಿ ಬರೀ ಕುರ್ಚಿ ಕಿತ್ತಾಟ ಹಗರಣಗಳು. ಏನಾದ್ರು ಮಾತಾಡಕ್ ಬಂದ್ರೆ ಏನ್ ಮಾಡ್ತಾರೆ, ಪ್ರಶ್ನೆ ಮಾಡಿದವ್ರಿಗೆ ನಾವು ಗ್ಯಾರಂಟಿ ಕೊಟ್ವಿ ಅಂತಾರೆ. ಇವತ್ತು ಯಾರಾದ್ರೂ ಉದ್ಯೋಗ ಕೇಳ್ತಾ ಇರೋರು ನಮ್ಗೆ ಯುವ ನಿಧಿ ಬೇಕು ಅಂತ ಕೇಳ್ತಾ ಇದಾರ? ಇಲ್ಲ ಸ್ವಾಮಿ, ನಮಗ್ ಬೇಕಾಗಿರೋದು ಏನಂತ ಹೇಳಿದ್ರೆ ಉದ್ಯೋಗಗಳು ಬೇಕು. ನಾವು ಇದೀವಿ, ನಾವು ದಷ್ಟಪುಷ್ಟವಾಗಿದೀವಿ, ನಾವು ಸಂಪಾದನೆ ಮಾಡ್ಕೋತೀವಿ. ಆದ್ರೆ ಇವ್ರೇನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅವೆಲ್ಲ ನೀವು ಸಂಪಾದನೆ ಮಾಡೋದು ಬೇಡ, ಏನು ಬೇಡ, ನೀವು ಮನೇಲಿರಿ, ನಾವು ಲೂಟಿ ಮಾಡ್ತಾ ಇರ್ತೀವಿ, ನಾವು ಹಗರಣ ಮಾಡ್ತಾ ಇರ್ತೀವಿ, ಟ್ಯಾಕ್ಸ್ ಕಟ್ಟಾರಿ, ನಾವು ಹಣ ಬಾಚ್ಕೋತೀವಿ, ತಗೊಂಡು ಮನೆಗೆ ಹೋಗ್ತೀವಿ. ಉದ್ಯೋಗಕ್ಕಾಗಿ ಯುವಜನರು 1 ಲಕ್ಷ ಯುವಕರು ವಿದ್ಯಾರ್ಥಿಗಳು ಬೀದಿಗಿಳಿದ್ರು. ದಪ್ಪ ಚರ್ಮದ ಸರ್ಕಾರಕ್ಕೆ ಎಚ್ಚರಿಸಿದ್ರು. ಸರ್, 2.7 ಲಕ್ಷ ಉದ್ಯೋಗಗಳು ಖಾಲಿ ಇದೆ. 2 ಪಾರ್ಟಿಗಳು ಯಾರಿಗೂ ಉದ್ಯೋಗ ಕೊಡದಲೆ ರಾಜಕೀಯದ ಬೇಳೆ ಬೇಯಿಸ್ಕೊಂತಿದ್ದಾವೆ ಹೊರತು ಯಾರಿಗೂ ಕಾಳಜಿ ಅನ್ನೋದು ಇಲ್ಲ. ಅದಕ್ಕಾಗಿ ಕೊಳ್ಳಿಲ್ಲ, ಜನಪರ ಕಾಳಜಿ ಇಲ್ಲ ಸರ್. ವಯಸ್ಸು ಸಡಿಲ ಆಗ್ತಾ ಇದೆ, ವಯಸ್ಸು ಮೀರೋಗ್ತಾ ಇದೆ. ಮತ್ತು ಶಿಕ್ಷಣದಲ್ಲಿ ಅವರಿಗೆಲ್ಲ ಎಂಪ್ಲಾಯ್ಮೆಂಟೇ ಕೊಡ್ತಾ ಇಲ್ಲ. ಎಲ್ಲ ಪ್ರೈವೇಟ್ ಜನಗಳನ್ನೇ ತೊಗೊಳ್ತಾ ಇದ್ದಾರೆ. ಅವ್ರು ಟೆಂಪರವರಿ ಟೀಚರ್ಸ್ನೇ ತೊಗೊತಾ ಇದ್ದಾರೆ. ಪರ್ಮನೆಂಟ್ ಇರೋರೆಲ್ಲ ರಿಟೈರ್ಡ್ ಆಗ್ತಾ ಇದ್ದಾರೆ. ಅವ್ರು ಯಾರಿಗೂ ಕೊಡೋ ಇಚ್ಛೆ ಇಲ್ಲ. ಇಬ್ರು ಜಗಳ ಮಾಡ್ತಾ ಇದ್ದಾರೆ. BJP ಅವರು ಏನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವ್ರು ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ 5 ಲಕ್ಷ ಹುದ್ದೆ ಕೊಡ್ತಾ ಇತ್ತಲ್ಲ, ಮೋದಿ ಅವರು ಕೊಟ್ರ ಅಂತ ಕೇಳ್ತಾ ಇದ್ದಾರೆ. ಇಬ್ರು ಸೇರಿ ಜನಗಳ ಜೊತೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳಕ್ಕೆ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಹೇಳಕ್ ಇಷ್ಟಪಡ್ತೀವಿ. ಎಸ್ ಸರ್, ತಮ್ಮ ಹೆಸರು ಸರ್? ವಿನೋದ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಬೆಳಗಾವಿಯಿಂದ ಬಂದಿದ್ದೀವಿ ಸರ್. ನಾವೆಲ್ಲ ಸರ್ ಕಾಂಗ್ರೆಸ್ ಅವ್ರಿಗೂ ಹೇಳ್ತೀನಿ, BJP ಅವ್ರು ಹೇಳ್ತೀನಿ. ದಯವಿಟ್ಟು ಕಾಂಗ್ರೆಸ್ ಅವ್ರಿಗೂ ಹೇಳ್ತಾರೆ, BJP ಅವ್ರಿಗೂ ಹೇಳ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಪ್ರತಿಭಟನೆ ಮಾಡಲ್ಲ ಅಂತ ಅವ್ರು ಆನ್ಸರ್ ಮಾಡಲೇಬೇಕು.
ಸರ್ ನಾವಿಲ್ಲೆಲ್ಲ ಪ್ರಜ್ಞಾವಂತ ನಾಗರಿಕರು, ವಿದ್ಯಾವಂತರು. ನೀವ್ ಏನ್ ಹೇಳಿದ್ರಿ, ಇವರು ಕಾಂಗ್ರೆಸ್ ಕಾರ್ಯಕರ್ತರು ಏನಿರು 1,60,000 ಹುದ್ದೆಗಳನ್ನು ತುಂಬಿದೆ ಅಂತಂದ್ರು. ಅದೆಲ್ಲ ಶುದ್ಧ ಸುಳ್ಳು. ಅದಕ್ಕೆ ಡಾಕ್ಯುಮೆಂಟ್ಸ್ ಇದ್ರೆ ಕೊಡಿ ಅಂತ ಹೇಳಿ 8,000 ಹುದ್ದೆಗಳನ್ನು ತುಂಬಿದ್ದಾರೆ. ಅದಕ್ಕೆ ವಿಧಾನಸಭಾ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರ ಕೊಟ್ಟಿದ್ದ ಡಾಕ್ಯುಮೆಂಟ್ ನನ್ನ ಕಡೆ ಇದೆ. ನಾನು ನಿಮ್ಗೆ ಕೊಡಂದ್ರೆ ಕೊಡ್ತೀನಿ. ಇವರು ಪ್ರಣಾಳಿಕೆಯಲ್ಲಿ ಹೇಳಿದ್ದು 1 ಲಕ್ಷ ಪ್ರತಿ ವರ್ಷ 1 ಲಕ್ಷ ಹುದ್ದೆಗಳ ಸರ್ಕಾರಿ ಹುದ್ದೆಗಳನ್ನು ತುಂಬ್ತಾ ಅಂತಿದ್ದು. ಕೇಂದ್ರ ಸರ್ಕಾರ ಹೇಳಿದ್ದು 2 ಕೋಟಿ ಹುದ್ದೆ ಖಾಸಗಿ ವಲಯದಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ತುಂಬಿಕೊಂಡಿದ್ದಾರೆ. ಇವರು ಬರೀ ಸುಳ್ಳು ಹೇಳ್ತಿದ್ದಾರೆ ಸರ್. ನನ್ನ ಕಡೆ ಡಾಕ್ಯುಮೆಂಟ್ ಇದೆ ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ